ಹಾಯ್ ಫ್ರೆಂಡ್ಸ್, ಇದು ಗುರುವಾರದ ಲಾಗ್. ಇದು ನಮ್ಮ ಮನೆಯವ್ರ ಕೆಲಸ ಇತ್ತು. ಐರಣಿ ರಾಣಿಬೆನ್ನೂರು ತಾಲೂಕಲ್ಲಿ ಬರುತ್ತೆ. ಅದು ಹೊಳೆ ಮಠ ಅಂಥೇಳಿ ಒಂದು ಮಠ ಇದೆ. ಅಲ್ಲಿ ಹೊಳೆ ಮಠ ಅಂತಲೇ ಕರೀತಾರಲ್ಲಿ. ಇಲ್ಲಿ ಒಂದು ಗೋರ್ಮೆಂಟ್ ಸ್ಕೂಲ್ ಇದೆ. ಅಲ್ಲಿ ಬ್ಯಾಕ್ ಸೈಡ್ ಒಂದು ಕೋಟೆ ಇದೆ. ಅದು ಫೋಟೋ ತೆಗೆದು ಕಳಿಸ್ಬೇಕಾಗಿತ್ತು ನಮ್ಮ ಮನೆಯವರು. ಅಲ್ಲಿ ತುಂಬ ಬಿಸಿಲು ಅಂದರೆ ಬಿಸಿಲು ಜಾಸ್ತಿ. ನಾನು ಅಲ್ಲೇ ನಿಂತ್ಕೊಂಡಿದ್ದೆ. ನಮ್ಮ ಮನೆಯವರು ನಮಗೆ ಅಲ್ಲಿ ಫೋಟೋ ತೆಗೆದುಕೊಂಡು ಬರ್ತಾಯಿದ್ರು. ಮುಗಿಸ್ಕೊಂಡು ನಾವು ಮಠಗಡೆ ಹೋಗಬೇಕಾದ್ರೆ ಒಬ್ಬರಿಗೆ 20 ರೂಪೀಸ್ ಟಿಕೆಟ್ ಇದೆ. ಅಲ್ಲಿ ಟಿಕೆಟ್ ಮಾಡಿಸ್ಕೊಂಡು ಒಳಗಡೆ ಹೋದ್ವಿ. ಹೋದ ತಕ್ಷಣ ಎಲ್ಲ ಒಳಗಡೆ ಗುರುಗಳು ಫೋಟೋಸು ಎಲ್ಲ ಇದೆ. ಒಳಗಡೆ ದೇವ್ರದ್ದು ಎಲ್ಲ ಶಿವಂದು ಎಲ್ಲ ವಿಗ್ರಹ ಫೋಟೋಸು ಎಲ್ಲ ಇದೆ. ಮತ್ತು ದಾಸೋಹನೂ ಇದೆ. ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪ್ರಸಾದನೂ ತಿನ್ಕೊಂಡು ಬರ್ಬೋದು. ಮತ್ತು ಇಲ್ಲಿ ಬ್ಯಾಕ್ ಸೈಡು ಒಳಗಡೆ ಮಠ ಎಲ್ಲ ನೋಡ್ಕೊಂಡು ಪೂಜೆ ಮಾಡ್ಕೊಂಡು ಮುಗಿದ್ಮೇಲೆ ಅಲ್ಲಿ ಬ್ಯಾಕ್ ಸೈಡು ಹೊಳೆ ಇದೆ ಒಂದು. ಎಲ್ಲ ತಂಪು ಗಾಳಿ, ನೀರು. ಬ್ಯಾಕ್ ಸೈಡ್ ಎಲ್ಲ ಬೆಟ್ಟ ಗುಡ್ಡ ಎಲ್ಲ ಚೆನ್ನಾಗಿದೆ. ಅಲ್ಲಿ ಹತ್ತಿರ ಇರೋರು ಎಲ್ಲನೂ ಈ ಕಡೆ ರಾಣಿಬೆನ್ನೂರು ಮತ್ತು ಹರಿಹರ ಎಲ್ಲ ಸ್ವಲ್ಪ ಹತ್ತಿರನೇ ಆಗುತ್ತೆ. ಅದು ಇಲ್ಲೆಲ್ಲ ಗುರುಗಳದ್ದೆಲ್ಲ ಫೋಟೋಸ್ ಇದೆ. ಎಲ್ಲ ಸ್ವಲ್ಪ ಇವರು ಸಿದ್ಧಾರೂಢರು ಅವ್ರದ್ದು ಫೋಟೋ ಎಲ್ಲ ಗುರುಗಳ ಫೋಟೋ ಎಲ್ಲ ಇದೆ ಮಠದಲ್ಲಿ. ನೋಡಿ ಖುಷಿ ಆಯಿತು. ಸ್ವಲ್ಪ ಹೊತ್ತೆಲ್ಲ ಅಲ್ಲೇ ಕೂತ್ಕೊಂಡು ಮತ್ತು ಇಲ್ಲಿ ಸ್ವಲ್ಪ ಪೂಜೆ ಮಾಡ್ಕೊಂಡು ಬಂದ್ವಿ. ಪೂಜೆ ಮುಗಿಸ್ಕೊಂಡು ಮತ್ತು ಸ್ವಲ್ಪ ಅಲ್ಲೇ ಎಲ್ಲ ರೌಂಡ್ ಹಾಕಿ ಸ್ವಲ್ಪ ದಾಸೋಹ ಇತ್ತು. ಸ್ವಲ್ಪ ಪ್ರಸಾದ ತಿನ್ಕೊಂಡು ಅಲ್ಲೆಲ್ಲ ಓಡಾಡ್ಕೊಂಡು ತಿರುಗಾಡಿ ಮತ್ತು ನಾವು ಸ್ವಲ್ಪ ಅಲ್ಲಿ ಕೆಳಗಡೆ ಹೊಳೆ ಇದೆ ಬ್ಯಾಕ್ ಸೈಡ್. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತಲ್ಲೇ ನಿಂತ್ಕೊಂಡು ಫೋಟೋಸ್ ಎಲ್ಲ ಸ್ವಲ್ಪ ಇಲ್ಲಿ ಸಿದ್ಧಾರೂಢರ ವಿಗ್ರಹ ನೋಡಿ ಖುಷಿ ಆಯಿತು ನಮಗೂ. ಇಲ್ಲಿ ಹೊರಗಡೆ ಎಲ್ಲ ಕುದುರೆ ಮತ್ತು ಗೋಶಾಲೆ ಇತ್ತಲ್ಲಿ ಒಳಗಡೆ. ಅಲ್ಲಿ ಸ್ವಲ್ಪ ತಿರುಗಾಡಿ ಎಲ್ಲ ನೋಡಿಕೊಂಡು ಬಿಸಿಲು ಕಡಿಮೆ ಆಗಿತ್ತು. 4 ಗಂಟೆ ಆಗಿತ್ತು ಟೈಮು. ಬಿಸಿಲು ಫುಲ್ ಕಡಿಮೆ ಆಗಿತ್ತು. ಸ್ವಲ್ಪ ಮೋಡ ಆದಂಗೆ ಆಗಿತ್ತು. ನೋಡೋಕ್ಕೆ ಸ್ವಲ್ಪ ನಮಗೂ ಅನುಕೂಲ ಆಯಿತು. ಸ್ವಲ್ಪ ನಾವು ಹುಬ್ಬಳ್ಳಿಯಿಂದ ರಾಣಿಬೆನ್ನೂರು ಹತ್ರ ಹೋಗಿದ್ವಿ. 2.5 ಅವರ್ನೇ ಬೇಕಾಗುತ್ತೆ. ಮತ್ತು ಮುಂದೆ ಐರಣಿ ಅಲ್ಲಿ ಸ್ವಲ್ಪ ಹೋಗಬೇಕು. ಮತ್ತು ಅಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದೆಲ್ಲ ಮುಗಿಸ್ಕೊಂಡು ಮತ್ತು ನಾವು 5 ಗಂಟೆ ಆಗಿತ್ತು. ಮತ್ತು ವಾಪಸ್ ನಾವು ಹುಬ್ಬಳ್ಳಿಗೆ ಬರಬೇಕಾದ್ರೆ ಒಂದು 7 ಗಂಟೆ ಆಯಿತು. ಹೊಳೆ ಇದೆ. ಇಲ್ಲಿ ತುಂಬ ವಾತಾವರಣ ಚೆನ್ನಾಗಿದೆ. ಈ ಕಡೆ ಇಲ್ಲಿ ಹತ್ತಿರ ಆದವರು ಬಂದು ಹೋಗ್ಬೋದು. ಚೆನ್ನಾಗಿದೆ. ದಾಸೋಹ ಇದೆ ಮಠದಲ್ಲಿ. ಪ್ರಸಾದ ತಿನ್ಕೊಂಡು ಎಲ್ಲ ಗುರುಗಳಿಗೆ ದರ್ಶನ ಮಾಡ್ಕೊಂಡು ಹೊಳೆ ಸ್ವಲ್ಪ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಉಯ್ಯಾಲೆ ಇದೆ 3. ಅಲ್ಲೇ ಹೊಳೆ ಪಕ್ಕಕ್ಕೇ ಇದು ಮಠದ ಜಾಗ ಇದೆ. ಹುಣಸೆ ಹಣ್ಣಿನ ಗಿಡಗಳು ಎಲ್ಲ ನೆರಳಿತ್ತಲ್ಲಿ. 3 ಉಯ್ಯಾಲೆ ಹಾಕಿದ್ದಾರೆ. ಅಲ್ಲಿ ಸ್ವಲ್ಪ ಹೊತ್ತು ನಾನು ಉಯ್ಯಾಲೆ ಆಡ್ಕೊಂಡು ನಾನು ಕುಂತಿದ್ದೆ. ನಮ್ಮ ಮನೆಯವರು ನಮಗೆ ಸ್ವಲ್ಪ ಅಲ್ಲೇ ರೆಸ್ಟ್ ತೊಗೊಳ್ಳೋಣ ಅಂತ ಅಲ್ಲೇ ಮೇಲೆ ಕಟ್ಟೆ ಮೇಲೆ ಕೂತ್ಕೊಂಡಿದ್ರು. ಮುಗಿಸ್ಕೊಂಡು ಮತ್ತೆ ವಾಪಸ್ಸು ಬಂದ್ವಿ ನಾವು ಹುಬ್ಬಳ್ಳಿಗೆ. ಬರಬೇಕಾದ್ರೆ ಮತ್ತು ಸ್ವಲ್ಪ ಟೈಮ್ ಆಯಿತು ನಮಗೆ. ಮತ್ತು ಅಲ್ಲೇ ನಮ್ಮ ಮಗನೂ ಉಯ್ಯಾಲೆ ಆಡ್ತೀನಿ ಅಂಥೇಳಿ ಬಂದ. ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಮುಗಿಸ್ಕೊಂಡು ಮತ್ತು ನಾವು ಬಿಟ್ವಿ. ಹುಬ್ಬಳ್ಳಿಗೆ ವಾಪಸ್ ಬಂದ್ವಿ. ಅಲ್ಲೇ ಬರಬೇಕಾದ್ರೇ ಮತ್ತು ಟೀ ಸ್ವಲ್ಪ ಕುಡ್ಕೊಂಡು ಮತ್ತು ಹಾಗೆ ಸ್ವಲ್ಪ ನಿಂತ್ಕೊಂಡು ಅಲ್ಲಿ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮತ್ತು ವಾಪಸ್ ಹುಬ್ಬಳ್ಳಿಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್. ನಮಸ್ಕಾರ. ನಿಲ್ಲಿಸ್ಬಿಟ್ಟು ಟೀ ಕುಡಿತಾ ಇದ್ದೀವಿ ರೋಡ್ ಹತ್ರ.